ಹೇಳ್ಬಿಟ್ಟು ಬಂದೆ. ನೋಡ್ರಿ ನಮ್ಮ ಅಣ್ಣ ಮತ್ತೆ ಎಷ್ಟು ದೊಡ್ಡದು ಅಂತ. ಹೌದವ, ನಿಮ್ಮ ಅಣ್ಣನ ದಂಡ ದೊಡ್ಡದು, ಹುಡುಗರ ಮೇಲೆ ದೊಡ್ಡದು. ಹೆಣ್ಮಕ್ಳಂದ್ರೆ ಏನ್ ಸಾಯ್ತೀರಿ? ಸೀದಾ ಹೆಣ್ಮಕ್ಳಿಂದ ಓಡಲ್ಲ. ಬಾಯ್ ತೊಳ್ಕೊಂಡು ಮಾತಾಡ. ಏನ್ ಅಪವಾದ ಕೊಡ್ತೀನಿ? ಹೆಣ್ಮಕ್ಳಿಂದ ಹೋದ್ ನಾನು ಮತ್ತೇನ್ ಮಾಡಿದ್ವಿ ನೀವು? ಆ ಮಾತಾ ರಾಜ್ಯ ಹೇಳಿದ್ರೆ ರಾಜ್ಯ ಏನ್ ತಿಳ್ಕೋಬೇಕು? ಅಲ್ಲಿ ಒಳ್ಳೊಳ್ಳೆ ದೇವರುಗಳು ದೇವ್ರು ನೋಡಕ್ ಹೋಗಿದ್ವಿ. ಯಾಕೆ ದೇವರು ನಿಮ್ಮ ಮನೆಯಲ್ಲಿ ಇಲ್ವಾ? ನಮ್ಮ ಮನೆಯ ದೇವರುಗಳ ಮಕ್ಕ ನೋಡಂಗಿಲ್ಲ. ಇಲ್ಲಿ ಗಂಡ ದೇವರು ಇದ್ದಾರೆ, ಮಾತಾಡ್ರಿ. ನಮಸ್ಕಾರ ಸೌಕರ್ಯ, ಬನ್ನಿ ಕೂತ್ಕೊಂಡು ಬನ್ನಿ. ಏನ ನಮಸ್ಕಾರ ಚಮತ್ಕಾರ ಸಾಕಪ್ಪ. ನಮ್ಮ ಮನ್ಯಾಗ ನಾವು ಕುತ್ಕೊಂಡು ನಿತ್ಕೊಂಡು ಮಕ್ಕಂಡು ಸಾಕಾದ್ಮೇಲೆ ಎದ್ದು ಬಂದೀವಿ. ಈ ಕುಂದ್ರಸ ಮಲಗ್ಸ ಮಾತು ಬೇಡ, ರೊಕ್ಕ ಇಟ್ಟು ಮಾತಾಡ. ಪುಗ್ಸಟ್ಟದ ಅಲ್ಲದು, ದುಡ್ಡು ಕೊಟ್ಟ ಮಾತು ಅಲ್ಲ ಶ್ರೀಮಂತ, ಇನ್ನು ಸ್ವಲ್ಪ ದಿನ ಕಾಲಾವಕಾಶ ಒಂದು ಮಿನಸ್ ಕೊಡಲ್ಲ ನಿನಗೆ. 2 ವರ್ಷ ರೊಕ್ಕ ತಗೊಂಡೋಗಿ ಅಸಲಿಲ್ಲ ಬಡ್ಡಿಲ್ಲ. ಬೇಡ, ಇದು ಮನುಷ್ಯನ ರೀತಿ. ರೀತಿಯೋ ಈ ಮನುಷ್ಯನೇನೋ ಹುಳ ಬಿದ್ದು ಸಾಹಿತ್ಯ. ಬಡವರ ಹಣ ಬಿದ್ದು ಬದುಕ್ತಿದ್ದಾರೆ, ಮಳೆ ಬಂದು ಕೊಟ್ಕೊಂಡು ಎಲ್ಲರೂ ಸಾಯ್ತಾರೆ. ನೀನೊಬ್ಬ ಸಾಯಲ್ಲ, ಉದ್ದಾರ ಆಗ್ತಿರ್ಲಿ. ಯಾರಿಗೆ? ಅವನಿಗೆ ಕೈ ನನ್ನ ಕಡೆಗೆ ಬರ್ತತಿ. ಅದು ಗಾಳಿಗೆ ಹಿಂಗಾಯ್ತರಿ, ಕೈ ಒಳಗಟ್ಟ ಶೆಕೆ ಆಗುತ್ತೆ. ಫ್ಯಾನ್ ಕುಂಡ್ರಿ ಅಲ್ಲ ಶ್ರೀಮಂತ, ಹೋದ ವರ್ಷ ಮಳೆ ಸರಿಯಾಗಿ ಬರ್ಲಿಲ್ಲ, ಅದಕ್ಕೆ ಬೆಳೆ ಬರ್ಲಿಲ್ಲ. ಈ ವರ್ಷನೂ ಮಳೆ ಬರೋದಲ್ಲ. ನಾನು ರೊಕ್ಕ ಕೊಟ್ಟವ್ರು ಹೈಕೊಂಡ್ ಹೋಗೋಣ. ಅಲ್ಲ, ನಿಮ್ ಮಳಿ ನೆಚ್ಕೊಂಡು ರೊಕ್ಕ ಇಸ್ಕೊಂಡಿದ್ದೆ ನನ್ನ ಕಡೆ. ನೋಡ್ರಿ, ಮಳೆ ಬಂದ್ರೆ ಕೊಡ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ದೆ. ಏನ್ ನಿಂತಲ್ಲಪ್ಪ? ನಾನ್ ನಿಮ್ಮನ್ನ ಕೇಳಿ ಕುತ್ಕೊಳ್ಳೋಣ ಅಂತ. ಕುತ್ಕೊಂಡ್ಬಿಡು, ತಗೊಂಬ ಕುರ್ಶನ. ಒಳಗೆ ಮಗಳ ಮದುವೆ ಮಾಡಕ್ ರೊಕ್ಕ ಅದಾವ ಇವ್ರ ಕಡೆ. ಸಾಲ ಕೊಡಕ್ಕಿಲ್ಲ. ಗುಂಡಪ್ಪನ ಕರ್ಸನ್, ಗುಂಡಪ್ಪನ ಏನ್ ನಾನು ನೋಡಂಗಿಲ್ಲ ಅಂತೀನಿ. ಅಲ್ಲಿ ಯಾಕೆ ಶಿಕ್ಷಕ್ ಹೋಗಿದ್ದೇವೆ? ಅಲ್ಲಿ ಕೊಟ್ಟಕ್ಕೆ ಕೂತದಲ್ಲಿ ವಸೂಲಿ ಮಾಡ್ಬಾ. ರಾಜಪ್ಪ, ಮರ್ಯಾದಿಂದ ನಮ್ಮ ಸೌಕರ್ಯದ ದುಡ್ಡು ಕೊಟ್ಟು ಬಿಡಪ್ಪ. ನಾನು ಕೇಳ್ಬೇಕಂತ ಕೇಳ್ತಾ ಇಲ್ಲ, ಅವ್ರ ಜೊತೆ ಬಂದಿದ್ದೀನಲ್ಲ ಕರ್ಮಕ್ಕೆ, ಅದಕ್ಕೋಸ್ಕರ ಕೇಳ್ತೀನಿ. ನಿನ್ಗೆ ಆಗುದಾದ್ರೆ ಕೊಡು, ಇಲ್ಲ ಅಂದ್ರೆ ಕೈ ಎತ್ತು ಬಿಡು. ಅದೇನು ಹೊಡಿತಾ ಇಲ್ಲ ಬಡಿತಾ ಇಲ್ಲ. ಕುಂತ್ಕೊಳಕ್ಕೆ ಅರ್ಧ ಗಂಟೆ ಬೇಕು, ಕುಂದ್ರೆ ನಿಂತ್ಕೊಳಕ್ಕೆ ಅರ್ಧ ತಾಸು ಬೇಕು. ಕೊಡೋದಾದ್ರೆ ಕೊಡು, ಇಲ್ಲ ಆಗಲ್ಲ ಅಂತ ಕೈ ಎತ್ತಿ ಬಾ. ಬಾಬಾ ಬಾಬಾ, ನಮ್ಮ ಸಾಲ ಯಾಕೆ ವಸೂಲಿ ಆಗುವಲ್ವ ಅಂತ ಕಣ್ಣಾರೆ ಕಂಡ್ಕೊಂಡ್ಬಿಟ್ಟೆ. ವಸೂಲಿ ಮಾಡೋ ವಿಧಾನ ಚೆನ್ನಾಗೈತೆ ಅಂತ. ಆಗ ಕೊಡ, ಇಲ್ಲ ಕೈ ಎತ್ತ. ಅದೇನು ಬಡಿತೈತೆ. ಹಿಂಗಂದ್ರೆ ಒಬ್ಬ ನನ್ನ ಮಗನಾರು ₹1 ವಾಪಸ್ ಕೊಡ್ತಾನ. ಎಲ್ಲ ಎತ್ಕೊಂಡು ನಿಂತು ಬಿಡ್ತಾರ, ನಾವು ನೋಡ್ಕೊಂತ ಹೋಗಿಬಿಡೋಣ. ಮತ್ ಪಗಾರ ಕೊಯ್ದು ಅನ್ಬೇಕು. ಆದ್ರೆ ಕೊಡ್ರಿ, ಇಲ್ಲ ಕೈ ಎತ್ತರಿ ಅಂತ. ಅದೇಗಿರ ಆಗುತ್ತೆ, ಮತ್ ಇದಂಗಾಗುತ್ತೆ. ಇದ ಟವರ್ನಾಗ ಬಾ. ರಾಜಪ್ಪ, ಮರ್ಯಾದೆಯಲ್ಲಿ ನಮ್ಮ ಸೌಕರ್ಯದ ದುಡ್ಡು ಕೊಟ್ಟು ಬಿಡು. ಲೇ, ನಮ್ಮ ಸೌಕರ್ಯ ಅಂದ್ರೆ ಯಾರನ್ನ ತಿಳ್ಕೊಂಡಿಯೋ? 18 ಕಂಬದ ಮನೆಗೆ ಒಬ್ಬರೇ ಒಬ್ಬ ಒಟ್ಟಿ ಬೇವರ್ಸಿ. ದೇವರ್ಸಿ ಅಲ್ಲೇ ಮೊದಲೇ ಅವ್ರದ್ದು ಕಾಲ ಕುಂಟ. ಯಪ್ಪ, ಹಿಂದೆ ಊರ್ ತುಂಬ ಹೆಸರು ಕೆಡಿಸ್ಬಿಟ್ಟ ನೋಡ್ರಿ. ನಮ್ಮ ಸಾವುಕಾರದ ಒಂದು ಕಾಲು ಕುಂಟ ಐತಿ. ಅವ್ರ ಬ್ಯಾಗ್ ಹೊಲ್ಲೆಲ್ಲ ಅಲ್ಸಟ್ ಹಾಕೊಂಡಾರೆ. ತಲೆಯಾಗ ಕೂದಲು ನಡು ಚಂದ್ರಮ ಆಗೈತೆ. ಇಂಥ ಹೇಳಿ ಫೋನ್ ಮಾಡಿ ಹೆಣ್ಮಕ್ಳ ಸಮೇತ ಫೋನ್ ಮಾಡ್ದಂಗ ನಾವೆಲ್ಲ ಮಾತಾಡ್ತೀನಿ. ಸುಮ್ಕಿರಿ. ನಿನ್ನ ಮನೆ ಹಿಂದೆ ಮುಂದೆ ಅಡ್ಡಾಡಿ ಇನ್ನೊಂದು ಕಾಲು ಮುಡಿಬೇಕಂತ ಮಾಡಿದ್ಯೇನೋ? ಅಲ್ಲ ರಾಜಪ್ಪ, ನಿನಗೆ ದುಡ್ಡು ಸಾಲ ಕೊಟ್ಟು ನಿನ್ನ ಮನೆ ಹಿಂದೆ ಮುಂದೆ ಅಡ್ಡಾಡೋದಕ್ಕೆ ಅವರ ನೀನು ನಿನ್ನ ಮನೆಯ ನಾಯಿ. ನಾನು ಹೇಳ್ತೀನಿ, ಸುಮ್ಕಿರ್ರಿ. ಕತ್ತಿ ಹಿಡ್ದಿರೋ ಕಂಟ್ರಿ ನಾಯಿ ಅಂತ ತಿಳ್ಕೊಂಡಿಲ್ಲ. ಬರೀ ನಾಯಿ ಅಲ್ಲ, ಕಜ್ಜಿ ಹಚ್ಚಿದ ಕಂಟ್ರಿ ನಾಯಿ. ಒಂದು ನಾನು ಹೇಳ್ತೀನಿ, ಸುಮ್ಕಿರ್ರಿ. ನಮ್ ಸೌಕರ್ಯ ಅಂದ್ರೆ ಯಾರನ್ನ ತಿಳ್ಕೊಂಡಿಯಾ? ಬಹಳ ದೊಡ್ಡ ಪಾಪಿಸ್ಟ್ರು. ಈ ಮಗನಿಗೆ ಯಾವ ಅಕ್ಷರ ಎಲ್ಲಿ ಸಿಗಿಸ್ಬೇಕಂತ ಗೊತ್ತಿಲ್ಲ. ನಡೆಯ ಕಲ್ಲಿಗೆ ಹಣ ಕೊಟ್ಟು ಕಲ್ಲಿನಿಂದ ವಸೂಲು ಮಾಡುವಂತ ಕಲ್ಲದೆ ಕಣ ಅವ್ರದ್ದು. ಮೊನ್ನೆ ಇಲ್ಲೇ ನವಲಗುಂದಕ್ಕೆ ಹೋಗಿದ್ರು, ಸರ್ಕಲಲ್ಲಿ ನಿಂತೊಂದು ಅವಾಜ್ ಹಾಕಿದ್ರು. ಯಾರ್ಯಾರ್ದು ದುಡ್ಡು ಬಾಕಿ ಇದೆ ಬರ್ರು ಕೊಟ್ರು ಅಂತ. ಒಬ್ಬರ ಗಣ ಮಕ್ಕಳು ಬಂದಿದ್ರ, ಬರೀ ಹೆಣ್ಣು ಮಕ್ಕಳು ಬಂದು ಕೊಟ್ರೆ. ಹೆಂಗ್ ಕೊಟ್ರು ಚಪ್ಪಲಿ ಹರಿಯೋ ಮಾತ್ರ ಕೊಟ್ರು. ಅವತ್ತು ಅದರದ ಹಾಸಿಗೆ ಆಗಿತ್ತಪ್ಪ. ಏನ್ ನೋಡ್ಬೇಕಾಗಿತ್ತು ನೀ ಯಾವ ಕಂಪ್ನಿ ಹೋಗ್ಮರ. ನಾನು ಸುಡ್ಗಾಡ್ ನೋಡ್ಲಾರ ಕಂಪ್ನಿ ಎಲ್ಲ ಬಿದ್ದಿದ್ವು. ಲೂನಾರ್ಸು, ಪ್ಯಾರಾಗಾನು, ಇನ್ನೊಂದು ಆಡಿದ್ದು ಯಾವ ಗೊತ್ತಾಗ್ಲಿಲ್ಲ. ಅವತ್ತೇ ಇದೊಂದು ಲೂನಾರ್ಸ್ ಅನ್ನು ನಾನು ಅಪ್ಡೇಟ್ ಮಾಡಿದ್ದೀನಿ. ಹೌದಾ? ಇದು ಸೌದ್ ಹೋಗಿದೆ, ಈಗ ಇನ್ನೊಂದು ಜೊತೆ ತಗೋಬೇಕು. ಯಾಕೆ ತಾಪ್ ಮಾಡ್ಕೊಂತೆ? ಇಲ್ಲ, ಇವತ್ತು ಭಾನುವಾರ ಐತಿ, ಪ್ರೋಗ್ರಾಮ್ ಬಿಡಿಸ್ಬಿಡ ತಗೊಂಡು ಹೋಗುವಂತ. ಈ ಮಗ ಇಲ್ಲಿ ಸಾಲ ವಸೂಲಿಗೆ ಬಂದಿಲ್ರಿ. ಇವ ನಮ್ಮ ಚರಿತ್ರೆ ಹೇಳಕ್ ಬಂದಾನ. ಕಾನೂನು
ಕಾನೂನಿನ ಬಗ್ಗೆ ನಿನಗೆ ಏನಾದ್ರೂ ಗೊತ್ತಿದೆಯೋ? ಕಾನೂನು ಏನು ಹೇಳುತ್ತೆ? ಯಾವನಿಗೆ ಗೊತ್ತು? ಕೊಟ್ಟವರ ಸಾಲವನ್ನ ವಾಪಸ್ ಕೊಡಬೇಡ ಅಂತ. ₹1 ಕೊಡಬೇಡ. ನಾನಿದ್ದೆ ಪಾಪ ಈ ಕಡೆ ಇನ್ನೊಂದು ಪಾಯಿಂಟ್ ಇದೆ. ಸಾಕ್ ಬಾ, ಇಷ್ಟ ಸಾಕಾಗ್ತಾನೆ. ನಮ್ಮ ಸಾಲ ವಸೂಲಿ ಆಗೋವರೆಗೂ ಎಲ್ಲೂ ಕಾನೂನು ಬಗ್ಗೆ ಮಾತಾಡಬೇಡ. ಮತ್ತಿಷ್ಟು ಸಾಕ? ನಿನಗೆ ಸುಮ್ಮನಿರಕ್ಕೆ ಪಗಾರ. ಮರೆ ಹಂಗ ಅಂತಾನೆ ನೀಡೋ ರೊಕ್ಕನ. ಅಲ್ಲ ಸಾವ್ಕಾರೆ, ಅಷ್ಟೊಂದು ದೊಡ್ಡ ಮೊತ್ತದ ಹಣ ನಿಜ ಜಾಗದಲ್ಲಿ ತಂದು ಕೊಡು ಅಂದ್ರೆ ನಾನು ಎಲ್ಲಿಂದ ತಂದು ಕೊಡ್ಲಿ? ಯಾರ ಮನೆಗಾರ ಕಳು ಮಾಡು. ಯಾರ್ಯಾರ ಮನೆ ಹಾಕವೆ? ಸಾವ್ಕಾರ ಮನೆ ಕಳು ಮಾಡು. ಮಾಡು. ಸಾವ್ಕಾರ್ರೆ, ಯಾರ್ದಾದ್ರೂ ಮನೆ ಕಳು ಮಾಡಿದ್ರೆ ಮಾರು ನಾಪತ್ತೆ, ಅಸಾಮಿನ ನಾಪತ್ತೆ, ನಮಗೇನು ಸಿಕ್ಕಲ್ಲ. ಅದೇ ನಿಮ್ಮ ಮನೆಯಲ್ಲಿ ಕಳು ಮಾಡಿದ್ರೆ ಅವ್ರು ಬೇರೆಯವ್ರ ಮನೆ ಕಳು ಮಾಡ್ತಾರೆ, ಅಸಾಮಿನೂ ಇಲ್ಲ ರೊಕ್ಕನೂ ಇಲ್ಲ. ಅದ ನಮ್ಮ ಮನೆಗೆ ಕಳು ಮಾಡಿಸ್ಬಿಟ್ರೆ ಅಸಾಮಿ ಸಿಗ್ತಾನೆ. ನಮ್ಮ ರೊಕ್ಕದ ನಮ್ಮ ಸಾಲ ನಾವು ತಿರ್ಸ್ಕೊಂಡು ಉಳಿದು ತಗೊಂಡು ಹೋಗೋದು ಕೊಟ್ಟು ಕಳಿಸ್ಬೋದು. ಅಲ್ಲೋ ಪಾಪ ಅವ್ನಿಗೆ ಯಾಕೆ ತ್ರಾಸ ಕೊಡ್ಬೇಕು? ನಾನೇ ಕುಂಟಿಗೆ ಅಂತ ಹೋಗಿ ದುಡ್ಡು ತಗೊಂಡ್ಬಂದು ಆ ಕೈಯಾಗ ಕೊಟ್ಟು ಈ ಕೈಯಾಗ ಇಸ್ಕೊಂಡು ಮುಟ್ಟ ಅಂದ್ಬಿಟ್ರೆ ಹಿಂಗೆ ಮಾಡಿ ಎಷ್ಟು ಮನೆ ತೆಗ್ದೀನಿ. ನಿಮ್ಮ ನಿಂದೆ ಹೋಗ್ಬೇಕಾಗಿತ್ತು ಗಂಟು. ಮಾತು ಮಾಡೋದು ಮನೆ ಖಾಲಿ ಮಾಡೋ. ಬಾರವ ಪೂಲನ್ ದೇವಿ. ಈ ಮಗ ನಮಗ ಬಾಡಿ ಗಾಡಿ. ಆ ಎಮ್ಮ ಆವಾಜ್ ಹಾಕಿದ್ರೆ ಅಲ್ಲಿ ಹೋಗ್ಬಿಟ್ಟ. ಎಟ್ಟು ಎದುರಿಸ್ಕೊಂಡೇವ ನೀನು? ಅದ ಒಂದು ಅವಾಜ್ ಇಟ್ಟು ದೂರ ಕಳಿಸ್ತೀಯಲ್ಲ. ಏನ್ರಿ? ಏನು ಹೇಳ್ಬೇಕು, ಅವಾಜ್ ಹಾಕಿದಾಗ ನೀ ಹೇಳ್ಬೇಕು. ನೀವು ನಿಮ್ಮ ಸಾಲದ ಬಗ್ಗೆ ಅಷ್ಟೇ ಮಾತಾಡಿ, ಮನೆ ಖಾಲಿ ಮಾಡೋ ವಿಷಯ ಮಾತಾಡಿದ್ರೆ ಪರಿಸ್ಥಿತಿ ನೆಟ್ಟಗಿರ್ಲಿಕ್ಕಿಲ್ಲ. ಏನ್ ನಿನ್ ಗಟ್ಟ ಏರ್ಸಕ್ ಬರುತ್ತೋ ನನಗೆ ಏರ್ಸಕ್ ಬರುತ್ತೆ. ನನಗೆ ತಲೆ ಕೆಟ್ಟಿ ಏರ್ಸ್ಬಿಟ್ಟೆ, ತಲೆ ತಿರುಗಿ ಬಿದ್ದು ಬಿಟ್ಟಿನಿ. ಸುಮ್ನೆ ನಿನಗೆ ಗೊತ್ತಿಲ್ಲ. ಬರಬಾಯಿ ವಿಷಯ ತಿಳ್ಕ ಫಸ್ಟು, ಆಮೇಲೆ ನೀನು ಏರ್ಸು. ಕೇಳುವ 2 ವರ್ಷ ರೊಕ್ಕ ತಗೊಂಡು ಅಸಲು ಕೊಟ್ಟಿಲ್ಲ, ಬಡ್ಡಿ ಕೊಟ್ಟಿಲ್ಲ. ಮರ್ಯಾದೆ ಮನೆ ಖಾಲಿ ಮಾಡ್ಬೇಕು ಅಷ್ಟ. ಈಗ ನೀವು ದುಡ್ಡು ಕೊಟ್ಟಿದ್ದೇನೆ ಅಂತ ಹೇಳಿ ಬೇಕಾದ ಮಾತಾಡ್ಲಿಕ್ಕೆ ಬರ್ತಾರ? ಮಾನ ಮರ್ಯಾದೆ ಅಂತೆಲ್ಲ ಮಾತಾಡ್ತಿದ್ದೀರಾ. ನಾವು ಮನೆ ಖಾಲಿ ಮಾಡೋದಿಲ್ಲ, ನೀವು ಬೇಕಾದ್ ಮಾಡ್ಕೋರಿ. ನಾವು ಮನೆ ಖಾಲಿ ಮಾಡೋದಿಲ್ಲ ಮಾರ್ರೆ, ನೀವು ಬೇಕಾದ್ ಮಾಡ್ಕೋರಿ. ಬೇಕಾದ್ದು ನಡಿ ಮತ್ತೆ ಒಳಗೆ ಸುಮ್ಮನೆ ನಿಂತು ಬಿಡ್ಬೇಕು ನೀನು. ಅಕ್ಕೆಗೆ ಆಫರ್ ಕೊಟ್ಟಾಳ, ತಿರಸ್ಕಾರ ಮಾಡ್ಬೇಕು. ನಡಿ ನಿನ್ ಸಾಮಾನು ಎಲ್ಲಿಲ್ಲ ಅದು ತೋರ್ಸು, ತಂದು ಹೋಗಿದ್ದೀನಿ, ತಗೊಂಡು ಹೋಗ್ತಿರ್ಬೇಕಷ್ಟ. ಕೇಳಲ್ಲಿ ಮನೆ ಬರೆಸ್ಕೊಂಡು ರೊಕ್ಕ ಕೊಟ್ಟಿನಿ ನಾನು. ಸಾವುಕಾರಿಗೆ ದುಡ್ಡಿಸ್ಕೊಳ್ಳುವಾಗ ಮನೆ ಬರೆದು ಕೊಟ್ಟಿದ್ದೀರೇನು? ಹೌದು ಕಾವೇರಿ, ನಾನು ಹಣ ಪಡಿತಿರ್ಬೇಕಾದ್ರೆ ಸರಿಯಾದ ಸಮಯಕ್ಕೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಕೊಡ್ತೀನಿ ಅಂತ ಬರ್ಕೊಟ್ಟಿರೋದು ನಿಜ. ಅಲ್ಲರಿ, ಆ ಸಮಯದಲ್ಲಿ ಕೈ ಹಿಡಿದ ನನ್ನ ಮಾತು ಕೇಳಬೇಕು ಅನ್ನೋ ಜ್ಞಾನ ಬೇಡ? ನೀ ಕೈ ಯಾಕೆ ಹಿಡ್ಕೊಳಕ್ ಹೋದೆವ? ಮತ್ತೇನ್ ಹಿಡ್ಕೋಬೇಕು? ಅದನ್ನ ನಾವು ಹೇಳ್ಬೇಕ? ಗೊತ್ತಿದ್ದೇವವ್ವ, ಪಾದ ಹಿಡಕ ಪಾದ ನಿಮ್ಮ. ಅಲ್ಲರಿ, ಮನೆನೇ ಹೋದ್ಮೇಲೆ ಮಗಳ ಮದುವೆ ಮಾಡುವುದು ಎಂತ ಸಾಧ್ಯ? ಮಗಳ ಮದುವೆ ನಿಂತೋದ್ರೆ ಊರಲ್ಲಿ ಜನಗಳಿಗೆ ಹ್ಯಾಂಗ್ರಿ ಮುಖ ತೋರಿಸೋದು? ನಿಮ್ಮ ಕೈ ಯಾಕವ ತೋರಿಸ್ತೀಯಾ? ಮತ್ತೇನ್ರಿ ತೋರಿಸ್ಬೇಕು? ನಿನ್ ಸಂತೋಷ ಏನಾರ ತೋರಿಸು. ನಾವೇನಾರ ಹೇಳೋದು, ನಿನಗ್ ಬೇಜಾರಾಗೋದು ನಮಗೆ ಯಾಕೆ ಬೇಕಪ್ಪ? ಸಾವುಕಾರ ಹತ್ರ ಸುಮ್ಮನೆ ಚಿತ್ತಲ್ಲಿ ಮಾತಾಡುತ್ತೆ. ಈಗ ಸಾವುಕಾರ ನಿಂತಿದ್ದ ಮನೆ ಖಾಲಿ ಮಾಡಿ ಅಂತಾರೆ, ಹೇಗೆ ಸಮಾಧಾನ ಮಾಡೋದು? ನಾ ಮಾತಾಡ್ತೀನಿ, ಸುಮ್ಮನಿರಿ. ಆಗಲೇ ಕಿತ್ತೂರು ಚೆನ್ನಮ್ಮ ಬಂದು ಏಕದಮ್ ಹೇಮರೆಡ್ಡಿ ಮಲ್ಲಮ್ಮ ಈ ವೈಯರೆಲ್ಲ ಮಾಡ್ಬೇಡ್ರಿ. ನಮ್ಮ ಮುಂದೆ ನಿಮ್ಗೆ ವೈಯರ್ ಮಾಡಿ ನಮಗೆ ₹1 ಸಾಲ ವಸೂಲಿ ಆಗೋದು. ಏಕೆ ಅಲ್ಲ, ಸಾಲ ಇಸ್ಕೊಳ್ಳುವಾಗ ಎಲ್ಲರೂ ಸಾವುಕಾರಿ ಅಂತಾರೆ. ನಾ ಸಾಲ ವಸೂಲಿ ಹೋದಾಗ ಮಾಮ್ ಬಂತು, ಚಾಪಿ ಆಸೆ ಚಾತಾರಿ ಅಂತಾರೆ. ನಾವು ಚಾಪಿ ಮೇಲೆ ಕುಂತು ಕೇಳೋದು ಮರ್ತು ವಾಪಸ್ ಹೋಗಿಬಿಡ್ತೀವಿ. ಹಾಗಲ್ಲ ಸಾವುಕಾರೆ, ಸದ್ಯದಲ್ಲಿ ಮನೆ ಖಾಲಿ ಮಾಡಿದ್ರೆ ಹೇಗ್ ಮಾಡೋದು? ಈಗ ನಮ್ಮ ಮನೆಯಲ್ಲಿ ನಮ್ಮ ಮಗಳ ಮದುವೆ ಇದೆ. ನಿನಗೆ ನಿನ್ನ ಮಗಳ ಮದುವೆ ಇದೆ, ನನಗೆ ಇವರ ಮಗಳ ಮದುವೆ ಇದೆ. ನಮ್ಮ ಮುಂದೆ ಇಲ್ಲ, ಇವ್ರದ್ದು ಮದುವೆ ಇದೆಯಮ್ಮ. ಮತ್ತೆ ಇವರ ಮದುವೆಗೆ ಈಗಲೇ ಸಿದ್ಧತೆಗಳೆಲ್ಲ ಆಗಿದೆ. ಬಂಬು ಗಳ ಬಿದಿರು, ಹೊಸ ಮಡಿಕೆ, ಹೊಸ ಬಟ್ಟೆ, 4 ಜನ ಆ ಕಡೆ ಓಡೋರು. ಮತ್ತ ತಕ್ಷಣ ನಾ ಯಾವಾಗ ಸಾಯಿ ಹೇಳು. ಯಾಕ್ರೆ ಮತ್ತೆ ಇದೇ ನನ್ನ ಮದುವೆ ಸಾಮಾನು ಏನು ಅಡ್ಡ ಪಲ್ಲಕ್ಕಿ ಉತ್ಸವ ಮದುವೆ ಸಾಮಾನ್ರಿ. ಬಂಬುಗಳ ಬಿದಿರು ಯಾಕಂತ ತಿಳ್ಕೊಂಡ್ರಿ? ಯಾಕೆ? ಚಪ್ಪಲ ಹಾಕೋದು ಬೇಡವಾ? ಬೇಕುಪ್ಪ. ಹೊಸ ಬಟ್ಟೆ ಯಾಕಂತ ತಿಳ್ಕೊಂಡ್ರಿ? ಯಾಕೆ? ಬೇಟ ಸುತ್ತೋದು ಬೇಡವಾ? ಬೇಕುಪ್ಪ. 4 ಜನ ಯಾಕೆ ಅಂತ ತಿಳ್ಕೊಂಡ್ರಿ? ಯಾಕೆ? ಬೈಕೊಳ್ಳೋರು ಬೇಡವಾ? ಬೇಕುಪ್ಪ. ಸಾವುಕಾರ್ರೆ,
ಬೇಕಪ್ಪ ಅಂತೀರಾ ಬೇಕೂಪ ಅಂತ ಬೈತಾ ಇದೀಯ? ಎಲ್ಲ ಬೇಕೂಪ. ಜಲ್ದಿ ಲಿವರ್ಸ್ ಆಗಿ ಬಿಡ್ತೀಯಲ್ಲೋ. ಅಷ್ಟೆಲ್ಲಮ್ಮ ನಮ್ಮ ಸೌಕರ್ಯ ಸಲ ಇಡೀ ಊರೂರಿಗೆ ಊಟ ಹಾಕಿಸ್ತಾ ಇದ್ದಾರೆ. ಸುತ್ತ 36 ಹಳ್ಳಿಗೆ ಅನ್ನ ಹಾಕಿಸ್ತೀವ. ಅನ್ನ ಹಾಕ್ಸಕ್ ಆಗದಿದ್ರೆ ಕಡೆಗೆ ತಗೊಂಡೆ ತೋರ್ಸ್ಕೊಂಡ್ ಬರ್ತೀವಿ. ನೋಡ್ರಿ ಇದ ಅನ್ನ 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 ಮರ ಹೆಣ್ಮಗ ನಾವು ಒಂದ್ಸಲ ಎರಡು ಸಲ ಅಲ್ಲ, ದುಡ್ಡು ಕೊಟ್ಟ ಮೇಲೆ ಎಷ್ಟು ಬಸ್ ಸ್ಟ್ಯಾಂಡ್ ಅಲ್ಲಿ ಮಂಗನ್ ನಡೆಸ್ತಿದ್ದೆ. ಇಲ್ಲ ಎಮ್ಮನ್ ಕೂಟಾಗ ಮಾತಾಡು, ಇಲ್ಲ ಕಡ್ಡಿ ಹೆಚ್ಚು. ನನಗೆ ಹೆಣ್ಮಕ್ಳ ಮುಖ ನೋಡಿದ್ರೆ ಮಾತೇ ಮರ್ತು ಹೋಗುತ್ತೆ. ಅದಕ್ಕೆ ಯಾರ ಮಕ್ಕಳ ತೋರಿಸ್ಬೋದ್ರಿ ನೀವು. ಸುಸ್ಮಿತಾ ಹೋಗೋದ್ರಾಗ ಮದುವೆ ಮಾಡಿಬಿಡಪ್ಪ. ಮುಂದೆ ನಾ ಇರ್ತೀನಲ್ಲ ಗೊತ್ತಿಲ್ಲ. ಬೇಡ ಅಂತ ಹೇಳಿದ್ರೆ ಕೇಳಲ್ಲ. ಮಾತಾಡಲ್ಲ ವಿಷಯ. ಕಾವೇರಮ್ಮನವರೇ, ನಿಮ್ಮ ಮನೆಯ ಮುಂದಿನ ಬಾಗಿಲು ತೆರೆದಿರ್ತದ ಮುಚ್ಚಿರ್ತದ? ನೀನು ದಯವಿಟ್ಟು ನಮ್ಮ ಜೊತೆಗೆ ಯಾರ ಮನೆಗೂ ಬರ್ಬಾರಪ್ಪ. ಯಾಕ್ರಿ? ನಮ್ಮಲ್ಲಿ ಮೆಟ್ಟನೆ ಓಡಿಸ್ತೀನಿ. ಇದು ಕೇಳೋ ಮಾತೇನಿಲ್ಲ. ಮುಂದಿನ ಬಾಗಿಲು ಹಾಕ್ಯಾರ ತೆಗ್ದಾರ ಏನು ಹಾಕೊಂಡೆ ಹಗಲತ್ನಾಗಿರ ಕಾವೇರ ಹೊಸ ದಂಪತಿಗಳ 20 ತಾಸು ತೆಗೆದಿರ್ತಾರೆ ಈಗ. ನಾವಿಬ್ರು ಹೊಸ ದಂಪತಿಗಳಲ್ಲದಿದ್ರೆ ಏನಾಯ್ತು, ನಾವು ಬಾಗಿಲು ಯಾವಾಗಲೂ ಹಾಕೇ ಇರ್ತೀವಿ. ಯಾಕೆ ವಿಷಯ ಗೊತ್ತಿಲ್ವ ನಿಮಗೆ? ನನಗೇನು ಗೊತ್ತು? ಬೆಳಿಗ್ಗೆ ಎದ್ದ ತಕ್ಷಣ ನ್ಯೂಸ್ ನೋಡೋದಿಲ್ವಾ ನೀವು? ಇಲ್ವಾ, ನಾ ಮೊಬೈಲ್ ನೋಡ್ತೀನಿ. ಹಾಗಲ್ಲ ಸೌಕರ್ಯ, ಈಗಿನ ಕಾಲ ತುಂಬಾ ಕೆಟ್ಟೋಗಿದೆ. ಈ ಪ್ರಪಂಚದಲ್ಲಿ ಕೆಟ್ಟ ಜನಗಳೇ ತುಂಬಿಕೊಂಡಿದ್ದಾರೆ. ಈಗಿನ ಕಾಲದಲ್ಲಿ 60 ವರ್ಷದ ಮುದುಕಿನೂ ಬಿಡೋದಿಲ್ಲ, 6 ವರ್ಷದ ಮಗುನೂ ಬಿಡೋದಿಲ್ಲ ಅಂತಾರೆ. ಈ ಸುದ್ದಿ ಇವ್ನ ಅವ್ರಿವ್ರು ಮಾತಾಡೋದು ಕೇಳಿ ನಾನು. ಹೌದು ಸೇಸಪ್ಪ, ಜಗತ್ ಬಹಳ ಕೆಟ್ಟ ಬಿಡ್ತಾವ. ಎಂಥ ನೀಚರು ಈಗಂತ. 6 ವರ್ಷದ ಕೂಸುನು ಬಿಡಲ್ಲ, 60 ವರ್ಷದ ಮುದುಕಿನೂ ಬಿಡಲ್ಲ. ನಿನ್ನೆ ಬಿಡ್ತಾರೆ ಅಲ್ವಾ? ನೀವು ಹುಷಾರಾಗಿದ್ರು, ಯಾಕಂದ್ರೆ 25 ಇದ್ದಂಗೆ ಈಗ. ಎಲ್ಲರ ವಿಷಯ ಬಿಟ್ಟು ನನ್ನ ವಿಷಯಕ್ಕೆ ಯಾಕೆ ಬರ್ತೀರಾ ನೀವು? ನಿನ್ ಮಗಳಿಗಿಂತ ನೀನ ಚಂದ ಕಾಣ್ತೀಯ. ಏನವ್ರ ಮಗಳನ್ನ ಮಾತಾಡಲ್ಲ, ಅಮ್ಮನ್ನೇ ಮಾತಾಡ್ಲ? ಮಾತಾಡಪ್ಪ ನೀನು. ಸಾಯಿಸ್ತೀರ ನೀವು ಯಾರು ದೂರಿಂದ? ನಾವು ಕನ್ಯಾ ಕೇಳಕ್ ಬಂದೀವಿ. ಚಪ್ಪಲ್ ತಗೊಂಡು ಕೇಳಿದ್ರೆ ಕೊಡ್ತಾರ? ಪೇಪರ್ ಸೈಡ್ ರೆಡಿ ಆಗಿರೋಣ ಯಾವ್ದಕ್ಕೂ. ಹಂಗ ಮುಂದೆ ಏನೋ ಗಂಟ್ಲು ಹಾಕತ್ತಿ. ನೀನು ಮಾತಾಡ್ಕೊಂಡು ಬಾ, ನಾ ಹೊರಗೆ ಹೇಳ್ತೀನಿ. ನಿಮಗೆ ನಾನು ಮಾತಾಡೋದು? ಮಾತಾಡ ರಾಜಪ್ಪ, ನಮ್ಮ ಸೌಕರ್ಯರು ಎಂತಹ ಉದಾರ ಮಾಡಿದವರು, ಅದು ಎತ್ತರ ಜಾಗದಲ್ಲಿ ಕೊಟ್ಟು ಎಷ್ಟೋ ಬಡವರಿಗೆ ಸಹಾಯ ಮಾಡಿದವರು. ಹೊಡೆದು ಉದುರಿಸ್ಬಿಡಿ ಎಲ್ಲ ಹೇಳ್ತಾರೆ. ಅದ್ ನಿಮ್ಮ ಅವ್ನು ಕೆಳಗ ಬಂದಾಡಿ. ರಾಜಪ್ಪ, ನಮ್ಮ ಸೌಕರ್ಯ ಮಾತಾಡ. ರಾಜಪ್ಪ, ನಮ್ಮ ಸೌಕರ್ಯ ನನಗೆ ಗಾಳಿ ಬರ್ಬೋದು, ಸೆಕೆ ಆಗ್ತದೆ ನೋಡಿ, ಬೇಕತ್ತೆ ನಾನು. ರಾಜಪ್ಪ, ನಮ್ಮ ಸೌಕರ್ಯ ಯಾಕ ನೀವು ಬಹಳ ಸೇಫ್, ನಾವು ಸಿಕ್ಕಾಕೋಬೇಕಾ? ಇಲ್ಲ, ನಾನೇನು ಕೇಳ ಧೈರ್ಯವಾಗಿ. ರಾಜಪ್ಪ, ವಿಷಯ ಏನಿಲ್ಲಪ್ಪ, ನಮ್ಮ ಸೌಕರ್ಯ ಇದ್ದಾರಲ್ಲ, ನಿನ್ನ ದೊಡ್ಡ ಮಗಳು ಕನ್ಯಾಗಿಯನ್ನ ಮದುವೆ ಆಗ್ಬೇಕಂತ ಹೇಳಿ ದೇವರನ್ನೇಗೂ ನಾನೆಲ್ಲ ಬರ್ಬೇಕಂದ್ರೆ ಅವರೇ ಹೇಳಿದ್ರು ನನಗೆ ದಾರಿಯಲ್ಲಿ. ನನ್ನ ಸಿಗಿಸಿ ಬಿಟ್ಟಿದ್ದೀನಿ. ಇದನ್ನ ಏನ್ ಹೇಳ್ತಾ ಇದ್ದೀಯ ಶೇಷಣ್ಣ? ನನ್ನ ಮಗಳನ್ನ ಈ ಮುದುಕರಿಗೆ ಕೊಟ್ಟು ಮದುವೆ ಮಾಡಿದೆ, ಅದು ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ಶೇಷಣ್ಣ, ಯಾಕಪ್ಪ ಸುಮ್ಮನೆ ದುಡ್ತೀಯ? ಒಂದೇ ಕಲ್ಲಿನಿಂದ 2 ಹಣ್ಣಿನ ಫಲ ಸಿಗುತ್ತೆ. ನಿನ್ನ ಹತ್ರ ಏನ್ ಮಾತಾಡೋದು? ಕಾವೇರಮ್ಮನವ್ರೆ, ನಿಮಗೆ ಒಪ್ಪಿಗೆ ಇದೆಯೇನ್ರಿ? ಬೇಕಾದ್ರೆ ಅವ್ರವನ್ನು ಒಂದು ಮಾತು ಕೇಳೋಣಪ್ಪ. ಕೇಳಿದ್ರ? ಕೇಳಕ್ ಬಿಡ್ಬೇಕಲ್ಲ ನೀನು. ಸಾವುಕಾರ ನಮ್ಮ ಕಲ್ಯಾಣಿನ ಮದುವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾರೆ ಅಂದ್ರೆ ಅವಳು ಹೋದ ಜನ್ಮದಲ್ಲಿ ಗೌರಿ ವ್ರತ ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಹೌದಾ? ಈ ಗೌರಿ ವ್ರತ ಚೆನ್ನಾಗಿ ಮಾಡ್ಯಾಳ, ನಾನ್ ನಿತ್ಯಾನಂದ ವ್ರತ ಚೆನ್ನಾಗಿ ಮಾಡಿ. ಏನ್ರಿ ಇಂಥ ಸಂಬಂಧ ನಮ್ಗೆ ಸಿಗೋದು ನಮ್ಮ ಪೂರ್ವ ಜನ್ಮದ ಪುಣ್ಯ, ಒಪ್ಕೊಳ್ರಿ. ಅವೇ ನೀನೇನು ಮನುಷ್ಯರು ಅಥವಾ ರಾಕ್ಷಸಿಯು? ಒಳಗಳಿಸುವ ಮಲ್ಲಿಗೆ ಬಳ್ಳಿ ಅಂತಿರೋ ನನ್ನ ಮಗಳನ್ನ ಈ ಅರುಳು ಮರಳಾಗಿ ನೆರಳು ಸರಿದ ದುರುಳನಿಗೆ ಕೊಟ್ಟು ಮದುವೆ ಮಾಡ್ಬೇಕೆ? ನೆರಳು ಸರಿದ ಮೇಲೆ ಎಲ್ಲಿ ನಾನು ನಿಮ್ಮನ್ನ ಕೈ ಹಿಡಿದಿದ್ದು? ನನ್ನ ಕೊರಳಿಗೆ ತಾಳಿ ಕಟ್ಟುವ ಮುಂಚೆ ಇನ್ನೊಂದು ಕೊರಳಿಗೆ ತಾಳಿ ಕಟ್ಟಿದ ಕೈಗಳಿಂದ ತಾನೇ ನನ್ನ ಕೊರಳಿಗೆ ನೀವು ತಾಳಿ ಕಟ್ಟಿದ್ದು. ನೋಡಿ, ಪುರುಷರ ವಿಷಯದಲ್ಲಿ ಹಾಗೆ ತಪ್ಪುಗಳನ್ನ
ಮನೆ ಖಾಲಿ ಮಾಡೋಣ ಮಾಡ್ತೀವಿ ಬಾರಮ್ಮ ಕಲ್ಯಾಣಿ ಮನೆ ಖಾಲಿ ಇದು ಸಮಾಧಾನ ಮತ್ತೆ ಅಲ್ಲಿ ಮುಟ್ಟಿದ್ರೆ ಇಲ್ಲಿ ಸಮಾಧಾನ ಎದಕ್ಕೆ ಹೇಳ್ತಿದ್ದೀನಿ ಸುಮ್ಮನೆ ಜಗಪ್ಪ ಅಂತ ಹೋಗ್ಯವ ಒಂದ್ ದಿವ್ಸ ಊರಾಗಿರೋದಲ್ಲವ ಸುಮ್ಮನೆ ಜಗಪ್ಪ ಅನ್ನೋದು ಅಲ್ಲ ಇಲ್ಲ ಎಂತದ್ದು ಬೇಕಾದ್ರೆ ಬಿಟ್ಟೇನಿ ಜಗಪ್ಪ ಅಯ್ಯ ಬೇಡವ ಅನ್ಬೇಡ ತ್ರಾಸ್ ಮಾಡ್ಕೊಬಿಡಬೇಡ ನೀ ತ್ರಾಸ್ ಮಾಡ್ಕೊಬಿಡಮ್ಮ ನಿನಗ ಲಾಲಿಪಾಪ್ ಕೊಡಿಸ್ತೀನಿ ಪಾಪ್ಕಾರ್ನ್ ಅದು ಬೇಡ ಚಾಪರ್ ನಮಗೆ ಏನು ಕೊಡಿಸ ಅಲ್ಲಿಗೆ ಸಮಾಧಾನ ಮತ್ತೆ ಅದಕ್ಕೆ ಅದಕ್ಕೊಂದು ಅರ್ಧ ಚಾನು ಅಂತಿತ್ತು ಯಾಕೆ ಹೇಳ್ತೀರಾ ಮನೆ ಬಿಟ್ಟು ಹೋಗೋದಿಲ್ಲ ಇದು ನನ್ನ ಮನೆ ಮಾತ್ರ ಯಾಕೆ ಹೇಳ್ತೀರಾ ನಮ್ ಸೌಕರ್ಯ ಸತ್ರ ನಾನು ಸತ್ರ ಅಳಕ್ಕವ್ರು ನನಗೆ ಹೆಂಡ್ರ ಮಕ್ಕಳೇ ನಡಿಯಮ್ಮ ಅವ್ರ ಸಾಲಕ್ಕೆ ಬರೋ ಪ್ರತಿಯಾಗಿ ಮನೆ ಖಾಲಿ ಮಾಡ್ಬೇಕಂತ ಹೇಳ್ತಾ ಇದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗೋಣ ಬರ ಅಪ್ಪ ನಾನು ಅವ್ರನ್ನ ಮದ್ವೆ ಆಗ್ತೀನಿ ಖುಷಿ ಹೆಚ್ಚಾದಾಗ ನರ ಎಳ್ಕೊಂಡ್ಬಿಡುತ್ತೆ ಖುಷಿನ ಬಿಡಿಸ್ತಾ ಒಂದು ಗೊತ್ತಾಗ್ಬೋದ್ರಿ ಏನ್ ಹೇಳ್ತಾ ಇದೀಯಮ್ಮ ನೀನು ನಿನ್ನನ್ನ ಆ ಮುದುಕನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಸತ್ತು ಸ್ವರ್ಗದಲ್ಲಿರೋ ನಿನ್ನ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ತಿಳ್ಕೊಂಡಿದೀಯ ಅಪ್ಪ ಇನ್ನೊಮ್ಮೆ ನೀವೇ ಹೇಳಿರ್ಲಿಲ್ಲ ಹಣದ ಪೌರುಷದ ಮುಂದೆ ಬಡವ ತಲೆ ತಗ್ಗಿಸ್ಲೇಬೇಕಂತ ಹಣದ ಪೌರುಷ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೂ ನಿಮ್ಮಂತ ಬಡವರು ತಲೆ ತಗ್ಗಿಸ್ಲೇಬೇಕು ಊರಲ್ಲಿ ಸಾಲ ಮಾಡಿ ನಿಮ್ಮ ತಂದೆ ಮರ್ಯಾದೆ ಕಳ್ಕೊಂಡಿರ್ಬೋದು ಮನುಷ್ಯತ್ವ ಕಳ್ಕೊಂಡಿಲ್ವಮ್ಮ ಈಗ ನೀನೇ ಮುಂದೆ ನಿಂತು ನಿನ್ನ ತಂದೆಯ ಮನುಷ್ಯತ್ವವನ್ನ ಕಳಿಬೇಡ ಮಗನೇ ನೀನೇನೇ ಹೇಳಿದ್ರು ನಾನು ಮಾತ್ರ ಈ ಮದುವೆ ಒಪ್ಪಿಗೆ ಕೊಡೋದಿಲ್ವಮ್ಮ ಕೊಡೋದಿಲ್ಲ ನಾನೇನಾದ್ರೂ ಈಗ ಮದುವೆಗೆ ಹೋಗ್ತಾ ಹೋದ್ರೆ ನಮ್ಗೆ ಇರೋದಕ್ಕೆ ಮನೇನೆ ಉಳಿಯೋದಿಲ್ಲ ತಂಗಿ ಮದುವೆಗೆ ಹಣನೇ ಸಿಗೋದಿಲ್ಲ ನನ್ನ ಮಾತು ಹೇಳಿ ಬಾ ಒಪ್ಕೊಂಡ್ಬಿಡಿ ನೋಡಮ್ಮ ಈ ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ ಬಾಡಿಗೆ ಮನೆಯಲ್ಲಿದ್ದು ಜೀವನ ಸಾಗಿಸೋಣ ಆದ್ರೆ ನಿನ್ನನ್ನು ಮಾತ್ರ ಆ ಮುದುಕಂಗೆ ಕೊಡೋದಿಲ್ವಮ್ಮ ನನಗೆ ಒತ್ತಾಯ ಮಾಡ್ಬೇಡ ನೀನೇನೇ ಹೇಳಿದ್ರು ನಾನು ಮಾತ್ರ ಈ ಮದುವೆ ಒಪ್ಲಾರೆ ನಮ್ಮ ಒಪ್ಪಲಾರೆ ಅಪ್ಪ ನೀವ್ ಹೆಂಗಾದ್ರೂ ಈಗ ಒಪ್ತೆ ಹೋದ್ರೆ ನಿಮ್ಗೆ ನನ್ನ ಹೆತ್ತ ಹುಡುಗಿಗೆ ನನ್ನ ಫಿಗರ್ ಎಣಿಸ್ಬಿಟ್ಟೈತಲ್ಲಿ ನಾನು ಮದುವೆ ಆಗ್ತೀನಿ ಈ ಮಾತು ಸತ್ಯವೋ ಸತ್ಯವಾಗಿ ಪರಿಮಾಣ್ಯವೋ ಪ್ರಮಾಣವಾಗಿ ಹೇಳು ಯಾವಾಗ ಎಲ್ಲಿಟ್ಟುಗಳನ್ನ ಮದುವೆ ಮೂತ್ರ ಮಾಡ್ರಿ ಬರ್ಕೊಂಡು ಹೋಗ್ತೀನಿ ನಾನು ಮುಹೂರ್ತ ಅದೇ ಕಣ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಇಟ್ಕೊಳ್ಳಿ ಮುಹೂರ್ತ ಆದ್ರೆ ಮದುವೆಗಿಂತ ನನ್ನೊಂದು ಮಾತು ಏನು ನಮ್ ತಂದೆಯವರಿಗೆ ಕೊಟ್ಟ ಸಾಲ ಮುಟ್ತು ಅಂತ ನೀವು ನನಗೆ ಪಾವತಿ ಪತ್ರ ಬರ್ಕೊಡ್ಬೇಕು ಪಾರ್ವತಿ ಪತ್ರ ಇಲ್ಲ ಈಶ್ವರನ ಪತ್ರ ಪಾವತಿ ಪತ್ರ ಅದೇ ಕಣ ಬರೆದು ನಾಳೆ ನಿನ್ನ ಕೈಯಾಗ ಕೊಡ್ತೀನಿ ಸರಿಯಮ್ಮ ಅದನ್ನ ಮುಟ್ಸೋ ಜವಾಬ್ದಾರಿ ನಮ್ದು ಅಷ್ಟೇ ಅಲ್ಲಮ್ಮ ನಿಮ್ಮ ತಂಗಿ ಮಂದಾಕಿನಿಯ ಮದುವೆಗಂತ ನಮ್ಮ ಸಾಹುಕಾರರು 1 ಲಕ್ಷ ಸಹಾಯ ಧನವನ್ನ ನಾಳೆಯೇ ಬರೆದು ಕೊಡ್ತಾ ಇದ್ದಾರೆ ನಾಳೆಲ್ಲ ಈಗ ಕೊಡೋಣ ಗಂಡ್ಮಕ್ಳಿಗೆ 1 ತಿಂಗಳು ತಡ ಆಗಲಿ ತೆಗೆ ಸೊಪ್ಪು ನೀ ಹಂಗ ನೋಡಬೇಡ ನನ್ನ ನೀ ಹಂಗ ನೋಡಿದರೆ ನನ್ನ ಕಣ್ಣಾಗೆಲ್ಲ ಬಿತ್ತಪ್ಪ ನೋಡಿಯಲ್ಲ ಯಾವ್ದು ಬ್ಯಾಂಕು ಕರ್ನಾಟಕ ಬ್ಯಾಂಕು ಕರ್ಮಕಾಟ ಅಲ್ಲ ಕರ್ನಾಟಕ ಅದೇ ತಗೊಳ್ಳಿ ಹಿಂಗೆ ಎಕಡೆ ಬರೆಯ ಬಂದಲ್ಲಿ ತಿರುಗಿಸಿ ಇಡೀರಿ ಹಿಂಗೆ ಹಿಂದ್ಗಡೆ ಹಿಚ್ಕಿ ದಬಕ್ರಿ ಇವೆಲ್ಲ ನಮ್ಗೆ ಗೊತ್ತಿಲ್ಲ ಹಿಂಗೆ ಹಿಚ್ಕ್ರಿ ನೋಡಿ ಬಂದವ್ರಿಗೆ ಹಿಚ್ಚಿದ್ದೆ ಬೇಗ ಹಿಚ್ಚಿದ್ದೆ ಗೊತ್ತಾಗಲಿಲ್ಲ ನಮ್ಮ ಕಾಲದಾಗ ಹೆಂಗಿದ್ದಲ್ಲ ನಮ್ಮವೆಲ್ಲ ಸೋರ್ತಿದ್ದು ಬರ್ಕಂತ ತಾರೀಕೊಂದು 78 ಹಾಕ್ಲಾ ಬೇಡ 96 ಹಾಕ್ರಿ ಇವತ್ತಿದ್ದು ತಾರೀಕು ಹಾಕಿ ಸ್ವಾಮಿ ಎಷ್ಟು 17 1
7 ಚುಕ್ಕಿ ಚುಕ್ಕಿ ಯಾರಿಟ್ಟರೆ ಚುಕ್ಕಿ ಯಾರಿಟ್ಟರೆ ಚುಕ್ಕಿ ಯಾರಿಟ್ಟರೆ ಚುಕ್ಕಿ ಚುಕ್ಕಿ ಅಲ್ಲ ಇದು ಧೂಮಕೇತು ಚುಕ್ಕಿ ಬೇಡ ನಮಗೆ ಟಿವ್ ಟಿವ್ 8 ಟಿವ್ ಟಿವ್ 2 5 ಅಂಕೆಗಳಲ್ಲಿ ಬರೀರಿ 1 0 ಸೊನ್ನೆ ಜಾಸ್ತಿ ಇನ್ನು 0 ಎಷ್ಟಿದ್ರು ನನಗೆ ಬೇಕು. 1 0 ಜಾಸ್ತಿ ಆದ್ರೆ 10 ಲಕ್ಷ ಆಗುತ್ತೆ ಅದು. ಹಾಗಾದ್ರೆ ಸೊನ್ನೆಗಳು ಬಹಳ ಮೋಸ ಮಾಡ್ತಾರೆ. ಬಿಡ್ರಿ ಸೈಕಲ್ ಸಾವುಕಾರ ಅದು ಮಂಗಣ್ಣ ಆಯ್ತರೆ ಹೆಂಗಲಿ ರಂಗನೇ ರಂಗಣ್ಣ ಸ್ವಲ್ಪ ಸಲಿಗೆ ಕೊಟ್ರಲ್ಲಿ ಅಂತೀಯಪ್ಪ ರ ಪೂಜಿ ಗ ನ ಕೆಳಗೊಂದು ಮರಿನ ಹೋಗಲ್ಲ ಐತಲ್ಲ ಬ್ಯಾಂಕಿಗೆ ಹೋಗಲ್ಲ ಅದು. ಯಾಕಲೆ ಅವ್ರೇನ ಸೈ ನೋಡ್ತಾರಲ್ಲ ವಾಸನ ನೋಡ್ತಾರ ವಾಸನ ಅಲ್ಲಿ ರೊಕ್ಕದ್ರ ಕಳಿಸ್ತಾರ ಇಲ್ಲಂದ್ರ ಇಲ್ಲ. ಮಂಡಕ್ಕಿ ಬಾ ಬಾರ ಮಂಡಕ್ಕಿ ಮಂಡಾಕಿನಿಯೇ ನಿಕ್ಕಿನಿಗೆ ಏನ್ ನಿನ್ನ ಹೆಸರು? ಓ ಕಿಣಿಕಿನಿ. ಹೌದು ನೀ ಏನ್ ಮಾಡ್ತೀಯ? ಒತ್ತಿ ಎಲ್ಲೊತ್ತಿ? ಕಾಲೇಜ್ ಒಳಗೊತ್ತೇ ಹೊರಗೊತ್ತೇ? ಅಲ್ಲ ನೀ ಓದ್ತಿ ಅಲ್ಲ ಒಳಗೊತ್ತೋ ಹೊರಗೊತ್ತೋ? ಕಾಲೇಜ್ ಒಳಗಡೆ ಓದೋದು. ಓ ಒಳಗೊತ್ತಿ ಹೊರಗೆ ಬರಲ್ಲ? ಬರ್ತಾನೆ. ಯಾವಾಗ ಯಾವಾಗ ಬರ್ತೀಯಮ್ಮ? ಮುಗಿದ್ಮೇಲೆ ಬರ್ತಿದ್ವಿ. ಮುಗಿದ್ಮೇಲೆ ಬರ್ತಾನೆ. ಮತ್ತೆ ಯಾವ ಕಾಲೇಜ್? ಲೇಡೀಸ್ ಕಾಲೇಜ್. ಲೆಡ್ಡಿಸ್ ಕಾಲೇಜ್. ಲೇಡೀಸ್ ಕಾಲೇಜು ಅದೇ ಲೆಡ್ಡಿಸ್ ಹೆಣ್ಣು ಮಕ್ಕಳ ಶಾಲೆ. ಹೆಣ್ಣು ಅಲ್ಲಿ ಎಷ್ಟು ಜನ ಗಂಡು ಮಕ್ಕಳಿದ್ದಾರೆ? ಗಂಡು ಮಕ್ಕಳಿಲ್ಲ, ಎಲ್ಲ ಲೇಡೀಸ್. ಎಷ್ಟು ಮಂದಿ? 500. 500. ಮತ್ತ ಪಾಠ ಹೇಳ್ಕೊಡಕ್ಕೆ ಅವರು ಲೇಡೀಸ್. ಮತ್ತ ಪುಸ್ತಕ ತಂದು ಕೊಡಕ್ಕ ಲೇಡೀಸ್. ಕಸ ಹೊಡ್ಯಾಕ ಲೇಡೀಸ್. ಎಲ್ಲ ಹೆಂಗಲಿ ಅವ್ರು ಬಾಳೆ ಮತ್ತ ಒದ್ಕೊಂಡು ಹೋಗ್ತಾರೆ ಬಿಡ್ರಿ ಅವ್ರೆ. ಅವ್ರವ್ರ ಮತ್ತ ಗಂಟೆ ಹೊಡಿಯಕ್ಕೆ ಅದಕ್ಕೆ ಗಂಡಸ್ತಾರೆ. ಯಾ ಕೆಲ್ಸಕ್ಕೆ ಯಾರು ನೀಡಬೇಕು ಅವ್ರು ಎಷ್ಟು ಜನ ಅದಾರೆ? ಒಬ್ಬನೇ. ಒಬ್ಬನೇ 500 ಜನ ಕೇಳಂಗ್ ಗಂಟೆ ಹೊಡಿತಾನ. ಪುಣ್ಯಾತ್ಮ ಹೊಟ್ಟಿಗೆ ತಿಂತದ ಕಣಪ್ಪ. ಹೋಗಿ ಒಂದ್ಸತಿ ನಾವು ಗಂಟೆ ನೋಡ್ಕೊಂಡ್ ಬರ್ಬೇಕು ನಾವು. ಅದು ಗಂಟೆ ಅಂದ್ರೆ ಯಾವ ಗಂಟೆ ತಿಳ್ಕೊಂಡ್ರಿ? ಯಾವ್ದು? ಶಾಲೆ ಡಣ ಅಲ್ಲ, ರೈಲ್ ಕಂಬಿಯಲ್ಲಿ ಇರ್ತದಲ್ಲ ಬಟ್ಟಿ. ಓ ಅದಾದ್ರೆ ಇಡೀ ಊರಿಗೆ ಕೇಳ್ತದ. ಬಾರ ತಗ ಇದು ದೊಡ್ಡ ಮಗಳ ಮದುವೆ ಒಪ್ಕೊಂಡಿದ್ದಕ್ಕೆ ಸಣ್ಣ ಮಗಳ ಮದುವೆ ಕೊಡ್ತಾರೆ ಸೊಪ್ಪು. ಇದನ್ನ ನಿನ್ನ ಕೈಲೇ ಕೊಡ್ತಾ ಇದ್ದೀನಿ. ಯಾಕೆ? ಈಗಿನ ಕಾಲದಾಗ ಹುಡುಗರು ನಂಬಕ್ಕಾಗಲ್ಲ. ಮದುವೆ ಸಮಯದಾಗ ಅತ್ತ ಹೋದ್ವು ಎತ್ತ ಹೋದ್ವು ನಾ ಕೇಳೋದಿಲ್ಲ. ಇದಕ್ಕೆ ಸ್ವಲ್ಪ ಚಂದಾಗಿ ರೆಡಿಯಾಗಿ ಬಾ. ನನಗೇನು ಅವರೇ ಆಗ್ಬೇಕು ಇವ್ರೇ ಆಗ್ಬೇಕಂತ ಏನಿಲ್ಲ. ಅಲ್ಲ ನಿನ್ನೆ ಹಿಡ್ಕೊಳ್ಳೋದು ಈ ವಿಚಾರದಾಗ ಬಹಳ ಧಾರಾಳ ಗುಣ ನಮ್ದು. ಅಲ್ಲ ಮಗಳಿದ್ರ ಮದುವೆ ಆಗಕ್ ಬರ್ತೈತಿ, ನೀ ಇದ್ರೆ ನಮ್ ಸ್ವಲ್ಪ ವಾಪಸ್ ಎಸ್ಕೊಳಕ್ ಬರುತ್ತವ. ಹೇಳ್ರಿ ಅದನ್ನ. ಸುಮ್ಮನೆ ಇರು ನಾ ಹೇಳ್ತೀನಿ ಅಲ್ಲವ. ಮತ್ತ ಮಕ್ಕಳು ಇದ್ದಾರೆ ಇಬ್ರು. ಅದೇ ಇಲ್ಲ ಇದೊಂದು ಒಳಗಿರೋದು ಅದೊಂದು ಎರಡು ಗಂಡ್ ಮಕ್ಳು. ಗಂಡ್ ಮಕ್ಳು ಇಲ್ಲ ಸೌಕರ್ಯ. ಯಾಕೆವಾ? ಏನ್ ಮಾಡೋದು ಸೌಕರ್ಯ? ಗಂಡ್ ಮಗು ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಆ ರಾಘಪ್ಪ ಕೊಡ್ಲಿಲ್ಲ. ನನ್ಗೆ ಮೋಸ ಮಾಡ್ಬಿಟ್ಟ. ಮೋಸ. ರಾಘಪ್ಪ ಇಷ್ಟು ಮೋಸ ಮಾಡಬಾರ್ದಾಗ ನೋಡಿ ಎಷ್ಟು ಆಸೆ ಇಟ್ಕೊಂಡೈತೆ. ಹೊಟ್ಟೆ ದೊಡ್ಡದೈತಿ, ಇದೆಲ್ಲ ಗಂಡು ಅಡಿತಾ ಇದ್ದ ಅಂತ. ಏನೋ ಇರ್ಬೋದಪ್ಪ, ಸೀಸನ್ ನೋಡೋಣ. ಅಲ್ಲ ಇರ್ಲಿ ಬಿಡುವ. ರಾಘಪ್ಪ ಮೋಸ ಮಾಡ್ಯಾನಂತ ನೀ ತ್ರಾಸ ಮಾಡ್ಕೋಬೇಡ. ನಾ ಅದಿನಲ್ಲ ಇನ್ನು ಆ ಚಿಂತೆ ದೂರ ಆಗ್ತದೆ. ಸುಮ್ಮನೆ ಯಾಕೆ ಸೇದಿ ಹೊಡಿತಿ? ಮಗ ಅಂದ್ರು ನಾನೇ, ಅಳಿಯ ಅಂದ್ರು ನಾನೇ. ಹಾಗೆ ಹೇಳಿದ್ರ? ಅಯ್ಯೋ ನನ್ನ ಮುದ್ದಿನ ಅಳಿಯ. ಮುಂದೆ ಇರ್ತಾಳಪ್ಪ ಗಂಜು ನೋಡವ. ಮತ್ತೆ ಶ್ರೀಮಂತ ಅಳಿಯ ಸಿಕ್ಕ ಅಂತ ಊರು ತುಂಬಾ ಸಿಕ್ಕಲ್ಲಿ ಸಾಲ ಮಾಡ್ಬೇಡ್ರಿ. ನಾನ್ ನಿನ್ನ ಬಾಯಿ ತುಂಬ ಹೂವ ಅಂತೀನಿ. ಆದ್ರೆ ನಮ್ಮವ್ವ ನನಗೆ ಅನ್ಯಾಯ ಮಾಡ್ದಂಗ ನೀನ್ ಮಾಡ್ಬೇಡ ಅಷ್ಟೇ. ಏನೈತ್ರಿ ಸೌಕರ್ಯ? ನಮ್ಮವ್ವ ನನ್ನ ಬಾಳ ಅನ್ಯಾಯ ಮಾಡಿದ್ರು. ಯಾಕ್ರಿ?
ನಮ್ಮವ್ವ ನನ್ನ ಹಡಿಬೇಕಾದ್ರೆ ಬಹಳ ಕಷ್ಟಪಟ್ಟು ಹಡ್ದು. ಮತ್ತೆ ಎಲ್ಲರ ಅಮ್ಮಂದಿರು ಹಡಿಬೇಕಂದ್ರೆ ಕಷ್ಟಪಟ್ಟೆ ಹಡಿಯೋದು. ನೀವು ಸುಮ್ಮನೆ ನಿತ್ಕೊಂಡ್ಬಿಡ್ದು. ನಿಮ್ಮವ್ವ ನಿನ್ನ ಹಡಿಯಕ್ಕೆ ಏನ್ ಕಷ್ಟಪಟ್ಟಾಳೆ? ನಮ್ಮವ್ರು ಕಷ್ಟಪಟ್ಟಿದ್ದಾರೆ. ನಿಮ್ಮವ್ವ ನಿನ್ನ ಹಡಿಬೇಕಾದ್ರೆ ನಿಮ್ಮ ಅಪ್ಪ ಇದ್ದ, ಅಂದ್ರೆ ಅಪ್ಪಗುಡ್ದು. ಅಂದ್ರೆ ಮತ್ತೆ ನೀವು ಅವನ್ನೆಲ್ಲ ಹೇಳ್ಕೊಳಕ್ಕಾಗಲ್ಲ. ನಾವೆಲ್ಲ ದೇವ್ರಿಗೆ ಹುಟ್ಟಿರೋದು. ಏನ್ರಿ ಇದು ಪವಾಡ? ಪವಾಡನೆ. ನಮ್ಮಪ್ಪ ಸತ್ 6 ವರ್ಷದ ಮ್ಯಾಗ ಹುಟ್ಟಿದ ಮಗ ನಾವು. ನಮ್ಮವ್ವ ಗಂಡು ಮಗ ಬೇಕು ಅಂತ ಕಂಡ ದೇವ್ರಿಗೆ ಅರ್ಕೆ ಹೋಗ್ತಾರೆ. ಅದ್ರಾಗ ಒಂದ್ 2 ದೇವ್ರು ಮನೆಗೆ ಬರವ. ಒಂದು ಕಾರ್ನಾಗ ಬರೋದಂತೆ, ಒಂದು ಮೋಟ್ರ್ ಬೈಕ್ನಾಗ ಬರೋದಂತೆ. ಅದ್ರಾಗ ಯಾವ ದೇವರ ವರ ಪ್ರಸಾದವೇನೋ ನಾನು ಹುಟ್ಟಿಕೊಂಡ್ಬಿಟ್ಟೆ. ನಾನು ಹುಟ್ಟಿದ ಮೇಲೆ ನಮ್ಮವ್ವ ಅನ್ಯಾಯ ಮಾಡಿದ್ದಪ್ಪ. ಏನಾಯ್ತು ರೀ? ಯಾವ ತಾಯಿನಾರು ತನ್ನ ಮಗುಗೆ ಹಾಲು ಕುಡಿಸ್ತೇ ಇರ್ತಾಳ. ಇಲ್ಲ ಸೌಕರ್ಯ. ನಾನು ಹುಟ್ಟಿದ ಮರುಗಳಿಗೆಯಲ್ಲಿ ನಮ್ಮವ್ವ ಸತ್ತೋಗ್ಬಿಟ್ರು ಕಣ. ಇಷ್ಟು ವಯಸ್ಸಾಯ್ತು, ತಾಯಿ ಅಲ್ಲಿ ಹೆಂಗೈತಂತ ಕಾಡ್ಲಿಲ್ಲ ನಾನು. ಇದ ಮೇಲೆ ನನಗೆ ಆ ಚಿಂತಿಲ್ಲ. ಹೆಂಗೂ ನಮ್ಮವ್ವ ಸಿಕ್ಕಾಳ. ನನಗೆ ತಾಯಿ ಪ್ರೀತಿ ಏನು ಅಂತ ತೋರಿಸ್ತಾಳ. ಪೂಜೆ ಬಿಟ್ಟಾರಲ್ಲೋ ಧರ್ಮ. ನಾನು ಹೋಗಿ ಬರ್ತೀನಿ. ಮಗಳ ಮದುವೆ.